ನಮಸ್ಕಾರ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆಲ್ಲ ನನ್ನ ಹೆಸರು ರಜಾ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೆಂಗಿದ್ರಿ? ಆರಾಮದಿರಿ? ಎಲ್ಲರೂ ಆರಾಮಾಗಿರ್ರಿ, ತಿನ್ರಿ, ಉಣ್ರಿ, ಮಜಾ ಮಾಡ್ರಿ, ದಂಡಾಗ ಜಾಸ್ತಿ ತಿರುಗಾಡ್ಬಿಟ್ರಿ. ಹೋಗಿ ಯಾಕಂದ್ರೆ ಪ್ರೋಗ್ರಾಮ್ ಬೇರೆ ಐತಿ, ಆರಾಮಾಗಿರ್ರಿ. ಸೊ ಇವಾಗ ನಾನು ಬಂದು ನಮ್ಮ ದಿಲ್ಲಿ ಅಂತೂ ಒಂದು ಮೋಸ್ಟ್ ವಾಂಟೆಡ್ ಪ್ಲೇಸ್ ಬಗ್ಗೆ ಮಾತಾಡ್ಬೇಕಂತೇಳಿ ಈ ವಿಡಿಯೋ ಮಾಡಕತ್ತೀನಿ. ನಾನು ಸ್ವಲ್ಪ ನಾಲೆಜ್ ನಮಗೂ ಐತಿ, ಹಂಗೇನಿಲ್ಲ. ಸೊ ಮೇನ್ ಫಸ್ಟ್ ಬಂದು ಆ ಏರಿಯಾ ಹೆಸರು ದಿಲ್ಲಿಯಲ್ಲಿ ಇರುವಂಥದ್ದು ದಿಲ್ಲಿ ಕ್ಯಾಂಟೋನ್ಮೆಂಟ್. ದಿಲ್ಲಿ ಕ್ಯಾಂಟೋನ್ಮೆಂಟಲ್ಲಿ ಒಂದು ದೊಡ್ಡ ಹೊರ ಸ್ಟೋರಿನೇ ಇದೆ. ತುಂಬ ಮಂದಿ ಅದ್ರ ಬಗ್ಗೆ ಕೇಳಿದ್ದಾರೆ. ಇವನ್ ನೀವು ಕೂಡ ಕೇಳಿರ್ಬೋದು ಅದ್ರ ಬಗ್ಗೆ, ದಿಲ್ಲಿ ಕ್ಯಾಂಟೋನ್ಮೆಂಟ್ ಬಗ್ಗೆ. ಕೇಳಿಲ್ಲ ಅಂದ್ರೆ ಕೂಡ ನೀವು ಸರ್ಚ್ ಮಾಡಿ ಅಥವಾ ಅದ್ರ ಡೀಟೇಲ್ಸ್ ಎಲ್ಲ ತೊಗೊಂಡು ನೋಡ್ಬೋದು. ಸೊ ಆ ಪ್ಲೇಸ್ ಬಂದು ತುಂಬ ವಾಂಟೆಡ್ ಇರೋದು. ಸಿಂಗಲ್ ಪರ್ಸನ್ ತಿರುಗಾಡಕ್ಕೆ ಹೋಗತ್ತ ಜಾಗನೇ ಅಲ್ಲದು, ತುಂಬ ಡೇಂಜರಸ್. ಒಬ್ಬನೇ ಏನಾದ್ರು ಹೋದ್ರಿ ಯಾರ ತಗಲಾಕಂದ್ರು ಗೋವಿಂದ, ಸೀದಾ ಹೆಣನೇ ಡೆಡ್ ಬಾಡಿನೇ ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡಿ ಕಳಿಸ್ಬಿಡ್ತಾರೆ. ನಮ್ಮನೆ ಐತೆ ಡೇಂಜರ್ ಏರಿಯಾ. ಸೊ ಅಲ್ಲಿ ಬಂದು ತುಂಬ ವರ್ಷ ಒಂದು 10 ವರ್ಷ ಮಿನಿಮಮ್ 10 ವರ್ಷ ಹಿಂಗೆಲ್ಲ ಆಗಿರ್ಬೋದು. ಅವಾಗ ಏನಪ್ಪ ಅಂದ್ರೆ ಅಲ್ಲಿ ಬಂದು ಸ್ವಲ್ಪ ಜನ, ಅದು ಮೇನ್ ಅಂದ್ರೆ ಅದು ಆರ್ಮಿ ಏರಿಯಾ ಅದು. ಅಲ್ಲಿ ಬಂದು ಒಂದು ಕಪಲ್, ಒಂದು ಫ್ಯಾಮಿಲಿ ಏನೋ ಹೋಗ್ತಾ ಇತ್ತು. ಹೊಂಟಿದ್ರು ಅವ್ರು ಮದುವೆ ಮುಗಿಸ್ಕೊಂಡು ಅದು ಮಾಡ್ಕೊಂಡು, ಮದುವೆ ಪ್ರೋಗ್ರಾಮ್ ಅಂತೇಳಿ ಹೊಂಟಿದ್ರು. ಅವ್ರು ಹೋಗಿ ಏನಾಯ್ತು ಅಂದ್ರೆ ಒಬ್ಬಕ್ಕೆ ಬಿಳಿ ಸೀರೆ ಉಟ್ಕೊಂಡು ಶಿಸ್ತು ಫಸ್ಟ್ ಲಿಫ್ಟ್ ಕೇಳ್ತಾಳೆ. ನಾವೇನಾದ್ರೂ ಲಿಫ್ಟ್ ಕೊಡಲಿಲ್ಲ ಅಂತ ಅನ್ಕೊಳ್ರಿ, ನೀವು ಲಿಫ್ಟ್ ಕೊಟ್ಟಿಲ್ಲ, ಬೇಡಪ್ಪ ನೀವು ಎಲ್ಲಿದ್ದು ಲಿಫ್ಟ್ ಬೇಡ, ನಡೆ ಕಡೆ ನಮ್ಮ ಕೆಲಸ ಐತೆ, ಆ ಕಡೆ ಹೋಗೋದೈತೆ, ಹಂಗೆ ಐತೆ ಅಂತೇಳಿ ನಾವು ಓದ್ವಿ. ಅದನ್ನು ಮಿಸ್ ಮಾಡಿ ಹೋದ್ವಿ, ಗ್ಯಾರಂಟಿ ಹೋಗಿನೇ. ಯಾಕಂದ್ರೆ ಈಗ ಅದನ್ನ ನಾವು ಇಗ್ನೋರ್ ಮಾಡಂಗೂ ಇಲ್ಲ, ಅದನ್ನ ತಗೊಂಡು ನಾವು ನಮ್ಮ ಜೊತೆ ಕರ್ಕೊಂಡು ಹೋಗಂಗೂ ಇಲ್ಲ. ಆ ರೀತಿ ಆಯ್ತದ. ಅಂದ್ರೆ ಡೆಫಿನೆಟ್ಲಿ ಡೆಪ್ತು. ನೀವು ತುಂಬ ರೆಕಾರ್ಡ್ಸ್ ಅಲ್ಲಿ ಚೆಕ್ ಮಾಡ್ಬೋದು, ಅದರಲ್ಲಿ ಕೂಡ ನಿಮಗೆ ಸಿಗುತ್ತೆ. ಗೂಗಲ್ ಆರ್ಟಿಕಲ್ ಅಲ್ಲಿ ಕೂಡ ನೀವು ಓದ್ಬೋದು ಆ ಪ್ಲೇಸಿನ ಬಗ್ಗೆ. ಸೊ ಅಲ್ಲಿ ನಾವು ಕೇಳಿರೋದು, ಅವ್ರು ಹೊಂಟಿದ್ರು ಅಲ್ಲಿ ಒಂದು ಹೆಣ್ಮಗಳು ನಿಂತು ಲಿಫ್ಟ್ ಕೇಳಿದ್ರು, ಲಿಫ್ಟ್ ಕೊಟ್ಟಿಲ್ಲ ಅವರು. ಇಲ್ಲ, ಲಿಫ್ಟ್ ಕೊಟ್ಟಿಲ್ಲ, ಪ್ಲಸ್ ಗಾಡಿ ಕೂಡ ಅವರು ನಿಂದಿರ್ಸಿಲ್ಲ. ಸೊ ಅವ್ರ ಗಾಡಿ ಎಷ್ಟು ಸ್ಪೀಡಾಗಿ ತೊಗೊಂಡು ಹೋಗ್ತಾ ಇದ್ರಲ್ವಾ, ಗಾಡಿ ಎಷ್ಟು ಸ್ಪೀಡಾಗಿ ತೊಗೊಂಡು ಹೊಂಟಿದ್ರು. ಹಂಗೆ ಹೋಗೋತ್ತರ 70, 60, 80, 95 ಈ ರೀತಿ ಸ್ಪೀಡಾಗಿ ಅವರು ಗಾಡಿ ತೊಗೊಂಡು ಹೋಗ್ತಾ ಇದ್ರು. ಈವನ್ ಅವರು ಮಿರರಲ್ಲಿ, ಆ ಡ್ರೈವರು ಮಿರರಲ್ಲಿ ಚೆಕ್ ಮಾಡಿದ ನಂತರ ಅವ್ರಿಗೆ ನೋಡಿದ್ನಲ್ಲ, ಅವಾಗ ಗೊತ್ತಾಯ್ತು. ಯಾಕಂದ್ರೆ ಹಿಂದೆ ಅದೇ ಸೇಮ್ ಸ್ಪೀಡಲ್ಲಿ ದೆವ್ವ ಏನಿತ್ತಲ್ಲ, ಅದು ಆ ಸೇಮ್ ಸ್ಪೀಡ್, ಕಾರ್ ಎಷ್ಟು ಸ್ಪೀಡಲ್ಲಿ ಇತ್ತು ಅದೇ ಸ್ಪೀಡಲ್ಲಿ ಅದನ್ನು ಕೂಡ ಅವ್ರ ಜೊತೆ ಬರ್ತಾ ಇತ್ತು. ಈವನ್ ಆ ಡಿಸ್ಟ್ರಕ್ಷನ್ ಇಂದ ಏನಾಯ್ತು ಅಂದ್ರೆ ಸಡನ್ಲಿ ಮುಂದೆ ಬರೋದು, ಇದು ಆಗೋದು, ಆ ರೀತಿ ಆಗೋದು, ಡೋರ್ ಓಪನ್ ಮಾಡೋದು, ಡೋರ್ ನಾಕ್ ಮಾಡೋದು, ವಿಂಡ್ಶೀಲ್ಡ್ ಎಲ್ಲ ಕ್ರ್ಯಾಕ್ ಮಾಡೋ ಅಂತ ಇದು ಮಾಡೋದು, ಗ್ಲಾಸಸ್ ಎಲ್ಲ ಇದು ಹಿಟ್ ಮಾಡೋದು, ಈ ರೀತಿ ಎಲ್ಲ ಮಾಡ್ಕೊಂತಿದ್ರು. ಅದೇವ ಮಾಡ್ಕೊಂತಿತ್ತು, ಅದೇವ ಹಂಗ ಮಾಡಕತ್ತಿತ್ತು ಅದು ಪೂರ. ಸೊ ಅದು ಬಂದು ಆ ರೀತಿಯಾಗಿ ಡಿಸ್ಟ್ರಾಕ್ಷನ್ ಆಗಿ ಆ ಗಾಡಿಯಲ್ಲಿ ಒಂದು ಫ್ಯಾಮಿಲಿನೇ ಇತ್ತು ಬಿಡ್ರಿ, ಅದು ಪೂರ ಫ್ಯಾಮಿಲಿನೇ ಇತ್ತದ. ಡ್ರೈವರು, ಹಸ್ಬೆಂಡ್ ಇದ್ದ, ವೈಫು, ಮಕ್ಕಳು, ಒಂದು ಸ್ಪಾಟ್ ಡೆತ್ ಆದ ನಂತರ ಅದು ಒಂದೇ ಇಲ್ಲ, ಆ ರೀತಿ ತುಂಬ ಇನ್ನೂ ಇನ್ಸಿಡೆಂಟ್ ಆಗ್ಯಾವ ರೋಡ್ದಾಗ. ಸೊ ಹಂಗಾಗಿ ಅದನ್ನು ಬಂದು ದಿಲ್ಲಿ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಅಂತ ದಿಲ್ಲಿ ಕ್ಯಾಂಟೋನ್ಮೆಂಟ್ ಅದರ ಹೆಸರು. ನೀವು ನೋಡ್ರಿ, ಗೂಗಲ್ ಮಾಡಿರಿ, ಸರ್ಚ್ ಮಾಡಿರಿ, ಯಾರ್ಯಾರು ಹೊರ ಸ್ಟೋರಿ ಬಗ್ಗೆ. ಅದು ಒಂದೇ ಹೊರ ಸ್ಟೋರಿ ಅಂತ ನಾನು ಹೇಳ್ತಾ ಇಲ್ಲ, ಅದರಲ್ಲಿ ಭಾಳ ಹೊರ ಸ್ಟೋರೀಸ್ಗಳು ಅದಾವ. ನೀವು ನೋಡ್ರಿ, ಓದ್ರಿ. ದಿಲ್ಲಿ ಕ್ಯಾಂಟೋನ್ಮೆಂಟ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸನ್ನು ನಾನು ನಿಮಗೆ ಆರ್ಟಿಕಲ್ಸನ್ನು ಈ ವಿಡಿಯೋದಾಗ ತೋರಿಸ್ತೀನಿ, ನೋಡ್ರಿ. ನಿಮ್ಗೆ ಹೆಂಗೆ ಅನ್ಸುತ್ತೆ ನೋಡ್ಕೊಂಡು ಇದು ಮಾಡಿರಿ. ಓಕೆನಾ? ಬಾಯ್. ಎಲ್ಲ ಆರಾಮಾಗಿರ್ರಿ, ಹುಷಾರಾಗಿರ್ರಿ. भाई गेट खोल, गाड़ी स्टार्ट नहीं हो रही। मैं जा रहा हूँ, गेट खोल। गाड़ी बंदा कहाँ है बे? क्या था बे वो? गाड़ी स्टार्ट नहीं हो रही बे। भाई भगा ना जल्दी यार। भाई गाड़ी स्टार्ट नहीं हो रही, देखना तेरे सामने तो कर रहा हूँ। रोक लो।
रिवर्स रिवर्स لقد بلغنا السيارة!